ಲಿಂಗಾಯತರ ಹೆಸರನ್ನ ಹೇಳ್ಕೊಂಡು ಇವರು ಜಗದ್ಗುರುಗಳಾಗ್ತಾರೆ. ಆದರೆ ಮೊನ್ನೆ ಒಂದು ಮಂದಿರದ ಉದ್ಘಾಟನೆಯ ಸಮಯದಲ್ಲಿ ಪಾದಯಾತ್ರೆ ಮಾಡ್ಕೊಂಡು ಓಡಾಡ್ತಿದ್ದಾರೆ. ಇಂಥವರಿಗೆ ನನ್ನ ಧಿಕ್ಕಾರ ಅಂತೇಳಿ ಹೇಳಿದ್ದಾರೆ. ನೋಡಿ, ಮಂದಿರ ಉದ್ಘಾಟನೆ ಅಂತ ಹೇಳಿದರೆ ರಾಮ ಮಂದಿರ ಉದ್ಘಾಟನೆ. ಈ ಮಂದಿರ ಉದ್ಘಾಟನೆಯ ಸಮಯದಲ್ಲಿ ಪಾದಯಾತ್ರೆ ಮಾಡಿಕೊಂಡು ತಿರುಗಾಡ್ತಾ ಇದ್ದಾರೆ. ಇಂಥವರಿಗೆ ನನ್ನ ಧಿಕ್ಕಾರ ಹೇಳುತ್ತೇನೆ ಅಂತೇಳಿ ಪ್ರಭು ಚನ್ನಬಸವ ಸ್ವಾಮೀಜಿ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಬೆಳಗಾವಿ ಜಿಲ್ಲೆ ಅಥಣಿ ಮೋಟಗಿ ಮಠದ ಸ್ವಾಮೀಜಿ ಪ್ರಭು ಚನ್ನಬಸವ ಸ್ವಾಮೀಜಿ ಪೀಠದಲ್ಲಿ ಸಮಾನತೆ ಬೇಕು, ಜಾತಿಗೆ ಮೀಸಲಾತಿ ಬೇಕು, ಹಕ್ಕೊತ್ತಾಯ ಬೇಕು ಅಂದವರಿಗೆ ನಾವು ಎಲ್ಲವನ್ನ ಕೊಟ್ಟಿದ್ದೇವೆ. ಆದರೆ ಕೆಲವರು ಮಾತ್ರ ಲಿಂಗಾಯತರ ಹೆಸರು ಹೇಳಿಕೊಂಡು ಪೀಠದ ಜಗದ್ಗುರುಗಳಾದರು. ಆದರೆ ಮಂದಿರದ ಉದ್ಘಾಟನೆ ಒಂದರಲ್ಲಿ ಪಾದಯಾತ್ರೆ ಮಾಡ್ಕೊಂಡು ತಿರುಗಾಡ್ತಾ ಇದ್ದಾರೆ. ಇಂಥವರಿಗೆ ನನ್ನ ಧಿಕ್ಕಾರ ಅಂತೇಳಿ ಹೇಳಿರೋದು ಪ್ರಭು ಚನ್ನಬಸವ ಸ್ವಾಮೀಜಿ, ಬೆಳಗಾವಿ ಜಿಲ್ಲೆ ಅಥಣಿ ಮೋಟಗಿ ಮಠದ ಸ್ವಾಮೀಜಿ. ಯಾರು ಲಿಂಗಾಯತ ಧರ್ಮದ ಹೆಸರು ಹೇಳಿಕೊಂಡು ಪೀಠದ ಜಗದ್ಗುರುಗಳಾದರು ಕೆಲವು ಜನ, ಯಾರು ಲಿಂಗಾಯತ ಧರ್ಮದ ಹೇಳಿಕೊಂಡು ಜಗದ್ಗುರುಗಳ ಪೀಠ ಆಗಿ ನಮಗೆ ಸಮಾನತೆ ಬೇಕು, ನಮಗೆ ಹಕ್ಕೊತ್ತಾಯ ಬೇಕು, ಜಾತಿಗೆ ನಮಗೆ ಮೀಸಲಾತಿ ಬೇಕು ಅಂತ ಹೋರಾಡಿದ್ರು, ಅಂಥವರಿಗಾಗಿ ನಾವು ಎಲ್ಲವನ್ನ ಕೊಟ್ಟಿವಿ. ಅವ್ರು ಹೋಗಿ ಮೊನ್ನೆ ಒಂದು ಮಂದಿರದ ಉದ್ಘಾಟನೆ ಸಂದರ್ಭದಲ್ಲಿ ಪಾದಯಾತ್ರೆ ಮಾಡಿ ತಿರುಗಾಡ್ತಾರಂದ್ರೆ ಅಂಥವ್ರಿಗೆ ನಾನು ಧಿಕ್ಕಾರ ಹೇಳ್ತಾ ಇದ್ದೀನಿ ಈ ವೇದಿಕೆ ಮೂಲಕ. ಗೊತ್ತಿರಲಿ, ಯಾರ ಅನ್ನ ಉಂಡ್ರಿ ನೀವು, ಯಾರ ನೆರಳಲ್ಲಿ ಬೆಳೆದ್ರಿ ನೀವು, ಯಾರ ಆಶ್ರಯದಲ್ಲಿ ದೊಡ್ಡವರಾದ್ರಿ. ಬಸವಣ್ಣ ನಿಮ್ಮ ನಾಯಕ ಆಗಬೇಕಾಗಿತ್ತು, ಬಸವಣ್ಣ ನಮ್ಮ ಧರ್ಮ ಗುರು ಆಗಿ ನಾವು ಹೃದಯದಲ್ಲಿ ಸ್ಥಾಪಿಸ್ಕೊಳ್ಬೇಕಾಗಿತ್ತು. ಯಾರು 12 ವರ್ಷಗಳ ಕಾಲ ವನವಾಸದಲ್ಲಿಟ್ಟರು ಅವರು ನಮ್ಮ ಮುಖ್ಯ ಇದನ್ನಲ್ಲ. ನೆನಪಿಸ್ಕೊಳ್ಬೇಕೆಲ್ಲ ಹೆಣ್ಮಕ್ಳು ತಾಯಂದಿರು, ಈ ಸಣ್ಣ ಸಣ್ಣ ಸೂಕ್ಷ್ಮತೆಗಳು ನಿಮಗೆ ಅರ್ಥ ಆಗದೆ ಹೋದರೆ ಇಡೀ ಬಹುತ್ವದ ದೇಶ ಭಾರತ, ಎಲ್ಲರನ್ನು ಒಳಗೊಂಡ ದೇಶ ಭಾರತ. ನಮ್ಮ ಮಹಿಳೆಯರು ಎಲ್ಲ ಕಡೆ ಬರೀ ಜೈ ಜೈಕಾರ ಹಾಕೋದನ್ನು ಬಿಟ್ಟು, ಜೈ ಜೈಕಾರ ಹಾಕೋದನ್ನು ಬಿಟ್ಟು ನಮ್ಮ ಸೂಕ್ಷ್ಮತೆಗಳನ್ನು ಅರ್ಥ ಮಾಡಿಕೊಂಡು ಬದುಕೋದ್ರಲ್ಲಿ ಈ ಸ್ವತಂತ್ರ ಧರ್ಮದ ದಿವ್ಯತೆಯ ದೀಕ್ಷೆ ಇದೆ ಅನ್ನೋದನ್ನು ತಿಳ್ಕೊಳ್ರಿ. ಯಾರು ಲಿಂಗಾಯತ ಧರ್ಮದ ಹೆಸರು ಹೇಳಿಕೊಂಡು ಪೀಠದ ಜಗದ್ಗುರುಗಳಾದರು ಕೆಲವು ಜನ, ಯಾರು ಲಿಂಗಾಯತ ಧರ್ಮದ ಹೇಳಿಕೊಂಡು ಜಗದ್ಗುರುಗಳ ಪೀಠ ಆಗಿ ನಮಗೆ ಸಮಾನತೆ ಬೇಕು, ನಮಗೆ ಹಕ್ಕೊತ್ತಾಯ ಬೇಕು, ಜಾತಿಗೆ ನಮಗೆ ಮೀಸಲಾತಿ ಬೇಕು ಅಂತ ಹೋರಾಡಿದ್ರು, ಅಂಥವರಿಗಾಗಿ ನಾವು ಎಲ್ಲವನ್ನ ಕೊಟ್ಟಿವಿ. ಅವ್ರು ಹೋಗಿ ಮೊನ್ನೆ ಒಂದು ಮಂದಿರದ ಉದ್ಘಾಟನೆ ಸಂದರ್ಭದಲ್ಲಿ ಪಾದಯಾತ್ರೆ ಮಾಡಿ ತಿರುಗಾಡ್ತಾರಂದ್ರೆ ಅಂಥವ್ರಿಗೆ ನಾನು ಧಿಕ್ಕಾರ ಹೇಳ್ತಾ ಇದ್ದೀನಿ ಈ ವೇದಿಕೆ ಮೂಲಕ. ಗೊತ್ತಿರಲಿ, ಯಾರ ಅನ್ನ ಉಂಡ್ರಿ ನೀವು, ಯಾರ ನೆರಳಲ್ಲಿ ಬೆಳೆದ್ರಿ ನೀವು. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಬೆಳಗಾವಿಯ ರಿಪೋರ್ಟರ್ ಮೈಲಾರಿ ಪಟಾತ್ ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ. ಮೈಲಾರಿ, ಈ ಸ್ವಾಮೀಜಿ ಹೇಳ್ತಿರೋದು ರಾಮ ಮಂದಿರದ ಉದ್ಘಾಟನೆಗೆ ಪಾದಯಾತ್ರೆ ಮಾಡಿದ್ದೇ ತಪ್ಪು ಅನ್ನೋ ರೀತಿಯಲ್ಲಿ ಮಾತಾಡ್ತಿದ್ದಾರಾ? ಹೇಗೆ ಇವರ ಮಾತಿನ ಗೂಢಾರ್ಥ ಏನು? ಮೈಲಾರಿ ಪಟಾತ್. ಹೌದು ರಂಜಿತ್ ಸಿರಿಯಾರ್, ಪ್ರಮುಖವಾಗಿ ಏನು ಹರಿಹರ ಪೀಠ ಮತ್ತು ಕೂಡಲ ಸಂಗಮ ಪೀಠದ ಏನು ಜಗದ್ಗುರುಗಳಿದ್ದಾರೆ ಅವರ ವಿರುದ್ಧವಾಗಿ ಪರೋಕ್ಷವಾಗಿ ಅಥಣಿಯ ಮೋಟಗಿ ಮಠದ ಪ್ರಭು ಚನ್ನಬಸವ ಸ್ವಾಮೀಜಿಯವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಅದರಲ್ಲಿ ಅವರ ಹೇಳಿಕೆಯನ್ನು ನೋಡೋದಾದರೆ ಅವರು ಮೀಸಲಾತಿಗಾಗಿ ಹೋರಾಟವನ್ನು ಮಾಡಿದರು, ಸಮಾನತೆಗಾಗಿ ಹೋರಾಟವನ್ನು ಮಾಡಿದರು, ಹಕ್ಕೊತ್ತಾಯಕ್ಕಾಗಿ ಆಗ್ರಹವನ್ನು ಮಾಡಿದರು. ಅಂಥವರೇ ಕೂಡ ಏನು ಮೊನ್ನೆ ಒಂದು ರಾಮ ಮಂದಿರ ಉದ್ಘಾಟನೆ ಆಗುತ್ತೆ, ಅಂಥಲ್ಲಿ ಇವರು ಪಾದಯಾತ್ರೆಯನ್ನು ಮಾಡ್ತಾರೆ ಅನ್ನೋ ಒಂದು ಮಾತನ್ನು ಹೇಳಿದರು. ಆದರೆ ಬಸವಾದಿ ಶರಣರು ಎಲ್ಲರ ಏನು ಸಮಾನತೆಯನ್ನು ಒಗ್ಗೂಡಿ ಹೋಗ್ತಿತ್ತು ಮತ್ತು ಶರಣರ ತತ್ವಗಳನ್ನು ಅಳವಡಿಸಿಕೋಬೇಕು ಅನ್ನೋ ನಿಟ್ಟಿನಲ್ಲಿ ಅವರ ಒಂದು ವಾದವಾಗಿತ್ತು. ಜೊತೆಗೆ ಏನು 12 ವರ್ಷ ಏನು ವನವಾಸದಲ್ಲಿ ಇರುವಂಥ ಸೀತಾಮಾತೆ ನಮಗೆ ಮುಖ್ಯ ಅಲ್ಲ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಸನಾತನ ಧರ್ಮದಲ್ಲಿ ಏನು ಸೀತಾಮಾತೆ ಹೇಳಿದಂತೆ ಏನು ಸನಾತನ ಧರ್ಮದಲ್ಲಿ ಹುಟ್ಟಿದ್ದು ನನ್ನ ಒಂದು ತಪ್ಪು ಇದೆ. ಆದರೆ ರಾಮ ಏನಿದ್ದಾನೆ, ರಾಮ 12 ವರ್ಷಗಳ ಕಾಲ ನನ್ನನ್ನು ಕಾಡಿಗೆ ಬಿಟ್ಟಿದ್ದು ನನಗೆ ಏನು ಅನಿಸಲಿಲ್ಲ, ಆದರೆ ಸನಾತನ ಧರ್ಮದಲ್ಲಿ ಹುಟ್ಟಿದ್ದು ನನಗೆ ತಪ್ಪು ಅನಿಸಿದೆ. ಹೀಗಾಗಿ ಅಂಥವರ ಏನು ಅವರು ನಮಗೆ ಆದರ್ಶ ಆಗಬಾರ್ದು ಮತ್ತು ಬಸವಾದಿ ಶರಣರ ಏನು ಸಮಾನತೆ ಹರಿಕಾರ ಆಗಿದ್ರು ಅಂಥವ್ರು ನಮಗೆ ಆದರ್ಶ ಆಗಬೇಕು. ಹೀಗಾಗಿ ಬಸವಾದಿ ಶರಣರ ಆದರ್ಶಗಳನ್ನು ಪಾಲನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಮಾಡಿದ್ದಾರೆ. ರಂಜಿತ್. ಓಕೆ ಮೈಲಾರಿ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.
ಎಲ್ಲವನ್ನ ಕೊಟ್ಟಿವಿ. ಅವ್ರು ಹೋಗಿ ಮೊನ್ನೆ ಒಂದು ಮಂದಿರದ ಉದ್ಘಾಟನೆ ಸಂದರ್ಭದಲ್ಲಿ ಪಾದಯಾತ್ರೆ ಮಾಡಿ ತಿರುಗಾಡ್ತಾರಂದ್ರೆ ಧರ್ಮದ ಹೆಸರು ಹೇಳಿಕೊಂಡು ಪೀಠದ ಜಗದ್ಗುರುಗಳಾದರು ಕೆಲವು ಜನ. ಯಾರು